ಚಿಕ್ಕಪ್ಪನನ್ನು ಹಿಂಬಾಲಿಸ್ತಾ ಈಶ್ವರ ಅವನ ಕಚೇರಿಗೆ ತಲುಪಿದಾಗ ಚಿಕ್ಕಪ್ಪ ನಿಜವಾಗಿಯೂ ಒಬ್ಬ ಪ್ರಾಮಾಣಿಕ ಸರ್ಕಾರಿ ನೌಕರ ಎಂದು ಅವನಿಗೆ ತಿಳಿಯಿತು. ತನ್ನ ತಪ್ಪುಗಳಿಗಾಗಿ ಈಶ್ವರ ಚಿಕ್ಕಪ್ಪನ ಬಳಿ ಕ್ಷಮೆ ಕೇಳಿ ಅಲ್ಲಿಂದ ಹೊರಟು ಹೋದನು. ಅವನು ಹೋದ ತಕ್ಷಣ ಚಿಕ್ಕಪ್ಪನಿಗೆ ಒಂದು ಲಕೋಟೆ ಸಿಕ್ಕಿತು. ಚಿಕ್ಕಪ್ಪ ಲಕೋಟೆಯನ್ನು ತೆಗೆದು ನೋಡಿದಾಗ ಅದರೊಳಗೆ ತುಂಬಾ ಹಣ ಇತ್ತು. ಚಿಕ್ಕಪ್ಪ ತುಂಬಾ ಹೆದರಿಬಿಟ್ರು. ಅವರು ಬೇಗನೆ ಆ ಹಣವನ್ನು ತಮ್ಮ ಜೇಬಿನಲ್ಲಿ ಇಟ್ಟುಕೊಂಡರು. ಆದರೆ ದುರದೃಷ್ಟವಶಾತ್ ಅದೇ ಸಮಯದಲ್ಲಿ ಕಚೇರಿಯ ಮೇಲೆ ಆಂಟಿ ಕರಪ್ಷನ್ ಅಧಿಕಾರಿಗಳು ದಾಳಿ ನಡೆಸಿದರು. ಅವರು ಚಿಕ್ಕಪ್ಪನ ಜೇಬನ್ನು ಪರಿಶೀಲಿಸಿದಾಗ ಏನೂ ಸಿಗಲಿಲ್ಲ. ಏಕೆಂದರೆ ಚಿಕ್ಕಪ್ಪ ಆಗಲೇ ಎಲ್ಲಾ ಹಣವನ್ನು ಫ್ಯಾನ್ನ ಮೇಲ್ಭಾಗದಲ್ಲಿ ಅಡಗಿಸಿದ್ದರು. ಫ್ಯಾನ್ನಿಂದ ಯಾವುದಾದರೂ ನೋಟು ಕೆಳಗೆ ಬೀಳಬಹುದೆಂದು ಚಿಕ್ಕಪ್ಪ ತುಂಬಾ ಆತಂಕಗೊಂಡರು. ಅವರ ಮೈಯೆಲ್ಲಾ ಬೆವರಿನಿಂದ ಒದ್ದೆಯಾಯಿತು. ಆಗ ಮೇಡಂ ಚಪರಾಸಿಗೆ ಫ್ಯಾನ್ ಆನ್ ಮಾಡಲು ಹೇಳಿದರು. ಆದರೆ ಚಿಕ್ಕಪ್ಪನ ಅದೃಷ್ಟ ಚೆನ್ನಾಗಿತ್ತು, ಏಕೆಂದರೆ ಅಷ್ಟರಲ್ಲಿ ವಿದ್ಯುತ್ ಹೋಗಿತ್ತು. ನೀರು ಕುಡಿಯುವ ನೆಪದಲ್ಲಿ ಚಿಕ್ಕಪ್ಪ ಹಿಂದಿದ್ದ ಫ್ಯಾನ್ನ ಸ್ವಿಚ್ ಅನ್ನು ಆಫ್ ಮಾಡಿದರು. ಚಿಕ್ಕಪ್ಪ ನಿಟ್ಟುಸಿರು ಬಿಡುತ್ತಿದ್ದಂತೆಯೇ ಅಚಾನಕ್ ಮತ್ತೆ ವಿದ್ಯುತ್ ಬಂತು. ಚಿಕ್ಕಪ್ಪ ತಡೆಯುವ ಮುನ್ನವೇ ಚಪರಾಸಿ ಫ್ಯಾನ್ ಆನ್ ಮಾಡಿಬಿಟ್ಟ. ಫ್ಯಾನ್ ತಿರುಗುತ್ತಿದ್ದಂತೆಯೇ ಎಲ್ಲಾ ನೋಟುಗಳು ಕೆಳಗೆ ಬೀಳಲು ಆರಂಭಿಸಿದವು. ಲಂಚ ಸ್ವೀಕರಿಸಿದ ಆರೋಪದಲ್ಲಿ ಆಂಟಿ ಕರಪ್ಷನ್ ಅಧಿಕಾರಿಗಳು ಚಿಕ್ಕಪ್ಪನನ್ನು ಬಂಧಿಸಿ ಕರೆದುಕೊಂಡು ಹೋದರು. ಕಚೇರಿಯ ಹೊರಗೆ ಈಶ್ವರನನ್ನು ನೋಡಿದ ಚಿಕ್ಕಪ್ಪ ಇದೆಲ್ಲವೂ ಅವನ ಯೋಜನೆ ಎಂದು ಅರ್ಥಮಾಡಿಕೊಂಡರು. ಇದರ ಪರಿಣಾಮವಾಗಿ ಚಿಕ್ಕಪ್ಪನಿಗೆ ಉದ್ಯೋಗವೂ ಕಳೆದುಹೋಯಿತು. ರಾತ್ರಿ ಸೇಡು ತೀರಿಸಿಕೊಳ್ಳಲು ಚಿಕ್ಕಪ್ಪ ಈಶ್ವರನ ಕಾರಿನ ಟೈರ್ನ ನಟ್ಗಳನ್ನು ಸಡಿಲಗೊಳಿಸಿದರು. ಆದರೆ ಮರುದಿನ ಬೆಳಿಗ್ಗೆ ಈಶ್ವರನ ಗರ್ಭಿಣಿ ಪತ್ನಿ ಕಾರಿನಲ್ಲಿ ಕುಳಿತಿರುವುದನ್ನು ನೋಡಿ ಚಿಕ್ಕಪ್ಪ ಬೆಚ್ಚಿಬಿದ್ದರು. ಏಕೆಂದರೆ ಯಾವುದೇ ನಿರಪರಾಧಿಗೆ ಹಾನಿ ಮಾಡುವ ಉದ್ದೇಶ ಅವರದ್ದಾಗಿರಲಿಲ್ಲ. ಈಶ್ವರ ಇದ್ಯಾವುದರ ಅರಿವಿಲ್ಲದೆ ಆಸ್ಪತ್ರೆಗೆ ಹೋಗುತ್ತಿದ್ದನು. ಆಗಲೇ ಕಾರಿನ ಚಕ್ರದ ನಟ್ಗಳು ಸಡಿಲಗೊಳ್ಳಲು ಆರಂಭಿಸಿದವು.